ನಮ್ಮ ಭಾವನೆಗಳು ಮತ್ತು ಯೋಚನೆಗಳು ಒಟ್ಟಿಗೆ ಸೇರಿದಾಗ ಉತ್ಕೃಷ್ಟವಾದ ಕಾವ್ಯ ರಚನೆಯಾಗುತ್ತದೆ. ಇದರಿಂದ ಕಾವ್ಯಗಳು ಜನರಿಗೆ ಹೆಚ್ಚಿನ ಪ್ರೀತಿಯ ಅರ್ಥವಾಗುತ್ತವೆ. ನೀವು ಕೇಳಿದ ಹಾಗೂ ಕಂಡಂತಹ ಪ್ರೀತಿ ಭಾವನೆಗಳನ್ನು ನೀವು ಕಾವ್ಯದಲ್ಲಿ ರಚಿಸಬಹುದು. ಹೆಚ್ಚೆಚ್ಚು ಓದುವುದರಿಂದ ಬರೆಯುವ ಕ್ರಮಗಳು ತಿಳಿಯುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ಹೇಳಿದರು. ಅವರು ಸಿದ್ದಾಪುರ ತಾಲೂಕಿನ ಕೋಲ್ಶಿರ್ಸಿಯಲ್ಲಿ ಆಧಾರ ಶಿಕ್ಷಣ, ಸ್ವ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಶಿರ್ಸಿ ಅವರ ನೆನಪಿನ ಕಲರವ 2025 ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಆಯೋಜಿಸಿದ್ದ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಕೆಟ್ಟ ಯೋಚನೆಗಳು, ಕೆಟ್ಟತನ ಮೊದಲು ನಮ್ಮನ್ನು ಹಾಳು ಮಾಡುತ್ತವೆ. ಕಾವ್ಯಗಳಲ್ಲಿ ಭಾವನೆಗಳನ್ನು ತೀವ್ರವಾಗಿ ವ್ಯಕ್ತಪಡಿಸಬೇಕು ಮತ್ತು ಚಿಂತನೆಗಳನ್ನು ಸೇರಿಸುವ ಕೆಲಸ ಆಗಬೇಕು ಎಂದರು. ಇದು ಹೊಂದಾಣಿಕೆ ಮಾಡಿದಾಗ ಅದು ಹೆಚ್ಚು ಇಷ್ಟವಾದಂಥ ಕಾವ್ಯ ರಚನೆ. ಈಗ ನೀವು ಅಂತಹ ಭಾವನೆಗಳು ನಿಮಗೂ ಇರ್ತವೆ. ನೀವು ಕಂಡಂತಹ, ನೀವು ಕೇಳಿರುವಂತಹ, ನೀವು ನೋಡ್ತೀರಿ, ಕಾಡನ್ನು ನೋಡ್ತೀರಿ, ಮಳೆಯನ್ನ ನೋಡ್ತೀರಿ, ಹೌದು ತಾನೆ? ನಿಮ್ಮ ಗೆಳೆಯರ ಭಾವನೆಗಳನ್ನ ನೀವು ನೋಡ್ತೀರಿ. ನಿಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿಯ ಪ್ರೀತಿಗಳನ್ನ ನೀವು ಕಾಣ್ತೀರಿ. ಸೋದರ ಅಣ್ಣ ತಮ್ಮಂದಿರ, ಸೋದರರ ತಂಗಿಯ, ತಮ್ಮನ, ಇವುಗಳ ಪ್ರೀತಿ ವಿಶ್ವಾಸವನ್ನು ನೀವು ಕೇಳ್ತೀರಿ, ಕಾಣ್ತೀರಿ. ಅವೆಲ್ಲವೂ ಕೂಡ ಏನಾಗುತ್ತದೆ, ನಿಮ್ಮ ಅಭಿವ್ಯಕ್ತಿಯನ್ನ ತೋರಿಸ್ಬೇಕು. ಅದು ಮತ್ತೊಮ್ಮೆ ಯೋಚಿಸಿ ನೀವು ಬರೆಯುವಂತ ಕೆಲಸ ಮಾಡಬೇಕು. ಆಗ ಬರೆದಾಗ ಅದೇನಾಗುತ್ತೆ, ನಿಧಾನ ಒಂದೇ ಸಾರಿ ನಮ್ಮ ಕಾವ್ಯ ರಚನೆಗಳು, ಕಾವ್ಯ ಅಂತಲ್ಲ ಯಾವುದೂ ಕೂಡ ತಕ್ಷಣವೇ ನಾವು ಅದನ್ನು ಉತ್ಕೃಷ್ಟತೆಯನ್ನು ಸಾಧಿಸ್ತೀವಿ ಅಂತ ಹೇಳಿ ಕಾಣೋದು. ನಿಧಾನಕ್ಕೆ ಅದ್ರ ಮೇಲೆ ಹಿಡಿತಾ ಬರ್ತದೆ. ನ್ಯಾಕ್ ಸೈಕಲ್ ಹೊಡೆಯೋದು ಕಲ್ತರಲ್ಲ, ಕಲ್ತು ತಕ್ಷಣ ಸೈಕಲ್ ಫಸ್ಟ್ ದಿವಸನೇ ಬಿಡ್ಕೊಂಡು ಹೋದ್ರ ಇಲ್ಲ, ಅದರಲ್ಲಿ ಎದ್ದು ಬಿದ್ದು ಹೋದ, ಸ್ವಲ್ಪ ಏಟ್ ಮಾಡ್ಕೊಂಡು ಅಪ್ಪನ ಹತ್ರ. ಕವಿಯತ್ರಿ ಶೋಭಾ ಹಿರೇಕೈ ಮಾತನಾಡಿ, ಕಾವ್ಯ ರಚನೆಯ ಮೊದಲು ಓದುಗರಾಗಬೇಕು. ಆಸಕ್ತಿಯಿಂದ ಓದಿ ಬರುವಂತಹ ವಾಕ್ಯ ಪದಗಳನ್ನು ಗಮನಿಸಬೇಕು. ಓದುವ ಮೂಲಕ ಕಾವ್ಯ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಕನ್ನಡ ಪುಸ್ತಕಗಳನ್ನು ಓದುವ ಮುಖೇನ ಪ್ರಾಸ ಪದಗಳನ್ನು ಗುರುತಿಸಬೇಕು. ಅಂದಾಗ ಮಾತ್ರ ಉತ್ತಮ ಕವನಗಳನ್ನು ರಚಿಸಬಹುದು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ಕುಬ್ರಿಗದ್ದೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 15 ಮಕ್ಕಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿದರು. ಆಧಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ್ ಮಾಳ್ಕೋಡ್, ಎಸ್ಡಿಎಂಸಿ ಅಧ್ಯಕ್ಷ ಕೆರಿಯಾ ನಾಯ್ಕ್ ಉಪಸ್ಥಿತರಿದ್ದರು. ಪರಿಷತ್ತಿನ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಶಿರಳಗಿ ಸ್ವಾಗತಿಸಿದರು. ಕೋಶಾಧ್ಯಕ್ಷ ಪಿಬಿ ಹೊಸೂರ್ ವಂದಿಸಿದರು. ಸಂಸ್ಥೆಯ ಸುರೇಶ್ ಕಡಕೇರಿ ನಿರೂಪಿಸಿದರು.